ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुं मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। सद्गुरुचरणारविन्दाभ्यो नमः। ॐ गणानां त्वा गणपतिगं हवामहे कविं कवीनामुपमश्रवस्तमम् ज्येष्ठराजं ब्रह्मणान् ब्रह्मणस्पत आनश्चन्वन्नोतिभिस्सीदसादनम्। श्रीमहागणाधिपतये नमः। प्रणो देवी सरस्वती वाजेभिर्वाजने एवते धीनामवित्रवत वाग्देव्यै नमः। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय मङ्गलम्। मंगलम कौसलेन्द्राय महनीय गुणात्मने चक्रवर्तितनूजाय सार्वभौमाय मंगलम। वेद वेदांत वेद्याय मेघश्यामलमूर्तये हंसां मोहन रूपाय पुण्यश्लोकाय मंगलम। इष्टदेवता कुलदेवता भूनीला समेत श्री लक्ष्मी वेंकटेश्वर स्वामी देवता ಚರಣಾರವಿಂದಾಭ್ಯೋ ನಮಃ। ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ಸರ್ವ ಮೃತ್ಯು ನಿವಾರಿಣಿ ಅನ್ನುವಂತಹ ನಾಮವನ್ನ ನಾವು ಆರಂಭ ಮಾಡಿ ಅದರಲ್ಲಿ ಸ್ವಲ್ಪ ಮಾತ್ರನೇ ನಾವು ಹೇಳಿದ್ವಿ. ಆದರೂ ಕೂಡ ಇವತ್ತು ಆ ಸರ್ವ ಮೃತ್ಯು ನಿವಾರಣಿ ಅನ್ನೋದನ್ನ ಮೊದಲಿಂದಾನೇ ತಗೊಂಡು ಮುಂದಕ್ಕೆ ಹೋಗೋಣ ಅನ್ನೋ ಅಭಿಪ್ರಾಯ. ನೋಡಿ, ಮೃತ್ಯುಗಳು ಅಂದ ತಕ್ಷಣ ನಾವು ಅನ್ಕೊಳ್ಳೋದು ಸಾವು ಅಂತ. ಆದರೆ ಅದರಲ್ಲೂ ಕೂಡ ವಿಧ ವಿಧವಾಗಿರ್ತಕ್ಕಂತಹದ್ದು. ಮುಖ್ಯವಾಗಿ ಆ ಮೃತ್ಯು ಅನ್ನೋದರಲ್ಲಿ ಎರಡು ವಿಭಾಗಗಳನ್ನು ಹೇಳಿದ್ದಾರೆ. ಒಂದು ಕಾಲ ಮೃತ್ಯು ಅಥವಾ ಅಕಾಲ ಮೃತ್ಯು, ಇನ್ನೊಂದು ಅಪಮೃತ್ಯು ಅಂತ ಹೇಳಿ. ಮೊದಲು ಅಪಮೃತ್ಯು ಅಂತಂದ್ರೇನು ಅನ್ನೋದನ್ನ ನಾವು ತಿಳ್ಕೊಂಡಾಗ ಹೃದಯಾಘಾತ ಸಂಭವಿಸ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್, ಆಮೇಲೆ ಅತಿಯಾಗಿರ್ತಕ್ಕಂತಹ ರಕ್ತದ ಒತ್ತಡಗಳು, ಆಮೇಲೆ ಕ್ಯಾನ್ಸರ್ ಇತ್ಯಾದಿ ರೋಗಗಳು, ಇವುಗಳಿಂದ ಮೃತಿಯನ್ನು ಹೊಂದತಕ್ಕಂತಹ ಎಳೆ ವಯಸ್ಸಿನಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇನೆ ಮೃತಿ ಹೊಂದತಕ್ಕಂತಹ ಒಂದು ಏನು ಬಹಳ ಬೇಜಾರಾಗ್ತಕ್ಕಂಥ ವಿಚಾರಗಳು, ಇವೆಲ್ಲವೂ ಕೂಡ ಈ ಒಂದು ಅಕಾಲ ಮೃತ್ಯು ಅಂತ ಕರೀತಾರೆ. ಇವೆಲ್ಲ ಕೂಡ ದುರ್ಮರಣ ಅಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಅಪಮೃತ್ಯು ಅಂತಂದ್ರೆ ದುರ್ಮರಣ ಆತ್ಮ. ಇನ್ನೊಂದೇನಾಗತ್ತೆ ಅಂತಂದ್ರೆ ಕಾಲ ಮೃತ್ಯು ಅಂತಂದಾಗ ನಾವು ಇದನ್ನ ಹೇಳಿದ್ವಿ. ಈಗ ಅಪಮೃತ್ಯು ಅಂತಂದಾಗ ದುರ್ಮರಣ, ಆತ್ಮಹತ್ಯೆ, ಬೆಂಕಿಗೆ ಬೀಳ್ತಕ್ಕಂಥದ್ದು, ಹಾಗೆ ಅಪಘಾತಕ್ಕೆ ಒಳಗಾಗ್ತಕ್ಕಂಥದ್ದು ಅಂತ. ಅಂದ್ರೆ ಇದಕ್ಕೆ ಮುಂಚೆ ಹೇಳಿದ್ದು ಅಕಾಲ ಮೃತ್ಯು. ಇವೆಲ್ಲವೂ ಕೂಡ ಅಕಾಲ, ಯಾರಿಗೆ ಯಾವಾಗ ಏನ್ ಸಂಭವಿಸುತ್ತೋ ಗೊತ್ತಿಲ್ಲ. ಹಾಗಾಗಿ ಹೃದಯಾಘಾತ, ಅತಿಯಾದ ರಕ್ತದೊತ್ತಡ, ಕ್ಯಾನ್ಸರ್ ಇತ್ಯಾದಿಗಳೆಲ್ಲವೂ ಕೂಡ ಅಕಾಲ ಮೃತ್ಯುಗೆ ಬಂದು ಬಿಡುತ್ತೆ. ಇನ್ನೊಂದು ಅಪಮೃತ್ಯು ಅಂದ್ರೆ ದುರ್ಮರಣ, ಆತ್ಮಹತ್ಯೆ, ಬೆಂಕಿಯಿಂದ ಮೃತ್ಯು ಹೊಂದತಕ್ಕಂಥದ್ದು, ಅಪಘಾತಕ್ಕೆ ಒಳಗಾಗ್ತಕ್ಕಂಥದ್ದು, ಆಮೇಲಿಂದ ಒಬ್ಬರಿಂದ ಯಾವುದೋ ಕಾರಣಾಂತರಗಳಿಂದ ಕೊಲೆ ಆಗ್ತಕ್ಕಂಥದ್ದು. ಹೀಗೆ ಇಂಥವೆಲ್ಲವೂ ಕೂಡ ಅಪಮೃತ್ಯು ಅಂತ ಕೂಡ ಕರೀತಾರೆ. ಅಂದ್ರೆ ಇದರ ಬಗ್ಗೆ ಈ ಒಂದು ಅಪಮೃತ್ಯುಗಳಿಗೆ ಸ್ವಲ್ಪ ಸಮಯಾವಕಾಶ ತಗೊಂಡು ಯೋಚನೆ ಮಾಡಿದಾಗ ಹಲವಾರು ಜನ ಇದರ ಬಗ್ಗೆ ವಿಶೇಷವಾದ ಜ್ಞಾನವನ್ನು ಹೊಂದಿರತಕ್ಕಂಥವರು ಹೇಳ್ತಾರೆ, ಅಪ್ಪ ಅವ್ರ ಜಾತಕನೋ ಅವ್ರು ಹುಟ್ಟಿರ್ತಕ್ಕಂಥ ಟೈಮು ಅಥವಾ ಡೇಟು
ದಿವಸ ಎಲ್ಲ ತಿಳ್ಕೊಂಡು ಅವರ ಒಂದು ಕುಂಡಲಿಗಳನ್ನ ನೋಡಿದಾಗ ಹೇಳ್ತಾರೆ, ಅಯ್ಯ ನಿನಗೆ ಇವತ್ತು ದಿವಸ ಚೆನ್ನಾಗಿಲ್ಲ, ಅಥವಾ ಈ ತಿಂಗಳು ನಿನಗೆ ಚೆನ್ನಾಗಿಲ್ಲ, ಅಥವಾ ಈ ವಾರ ನಿನಗೆ ಚೆನ್ನಾಗಿಲ್ಲ, ಈಗ ನೀನು ಹೋಗ್ಬೇಡ, ನೀನು ಸ್ವಲ್ಪ ತಡೆದು ಆಮೇಲೆ ಆ ಕೆಲಸವನ್ನು ಮಾಡು ಅಥವಾ ಆಗ ಹೋಗು ಅಂತ ಹೇಳ್ತಾರೆ. ಇನ್ ಕೆಲವರಿಗೆ ನಿನಗೆ ನೀರಿನಿಂದ ಗಂಡ ಇದೆ, ಅಥವಾ ವಾಹನಗಳಿಂದ ಗಂಡ ಇದೆ, ಹೀಗಿದೆ ಹಾಗಿದೆ ಅಂತ ಹೇಳಿ ಅನೇಕ ಒಂದು ಕಾಶನ್ಗಳನ್ನ ಕೊಡ್ತಾರೆ. ಇವೆಲ್ಲ ಚೆನ್ನಾಗಿ ನುರಿತಿರ್ತಕ್ಕಂಥವ್ರು ಮಾತ್ರ ಹೇಳ್ತಕ್ಕಂಥದ್ದು, ಯಾರೋ ಸುಮ್ಮನೆ ಹೇಳಿದ್ರು ಅಂತ ಅಲ್ಲ. ನುರಿತಿರ್ತಕ್ಕಂಥ ಅದರಲ್ಲಿ ಪರಿಣಿತಿ ಹೊಂದಿರತಕ್ಕಂತಹ ವಿದ್ಯಾವಂತರು ಅವ್ರ ಜಾತಕವನ್ನ ಇನ್ನೊಂದು ನೋಡಿದಾಗ ಹೇಳ್ತಾರೆ, ಅಯ್ಯ ನಿನಗೆ ಈ ತರ ಇದೆ, ನಿನಗೆ ಹೋಗ್ಬೇಡ ಅಂತ. ಅವ್ರು ಕೇಳಿದಾಗ ಏನಾಗುತ್ತೆ, ಅವನಿಗೆ ಒದಗಬೇಕಾಗಿರ್ತಕ್ಕಂತಹ ಆಪತ್ತಿ ಏನಿದೆ ಅದು ಕಳೆದೋಗ್ಬಿಡುತ್ತೆ. ಅದಾದ್ಮೇಲೆ ನೀನು ಹೋಗೋದು ನೀನು ಒಳ್ಳೇದಾಗತ್ತೆ ಅಂತಂದಾಗ ಆ ಸಮಯವನ್ನ ಮೀರಿ ಆಮೇಲೆ ಹೋಗೋದು ಉತ್ತಮ. ಹಾಗಾಗಿ ಇಂತಹ ಒಂದು ಗುಣ ಪರಿಣಿತಿ ಹೊಂದಿರತಕ್ಕಂತಹ ಈ ಮಣಿಮಂತ್ರದ ಪ್ರಭಾವ ತಿಳ್ಕೊಂಡಿರ್ತಕ್ಕಂಥವ್ರು ಇದನ್ನ ಹೇಳ್ತಾರೆ. ಹಾಗಾಗಿ ಅಂತಹ ಒಂದು ಸಂದರ್ಭದಿಂದ, ಅಂತಹ ಆಪತ್ತಿನಿಂದ ತಪ್ಪಿಸ್ಕೊಳ್ತಕ್ಕಂತಹ ಒಂದು ಯೋಗ ಅವರಿಗೆ ಪ್ರಾಪ್ತವಾಗ್ಬಿಡುತ್ತೆ. ಆಗೇನಾಗತ್ತೆ, ಯಾವುದೇ ಒಂದು ವಿಚಾರವನ್ನ ಅವರು ಹೇಳಿದಾಗ ಅದನ್ನ ಆ ಸಮಯ ಮೀರಿ ಮಾಡ್ತಕ್ಕಂಥದ್ದು ಅಥವಾ ಅದನ್ನ ತಪ್ಪಿಸ್ಕೊಳ್ತಕ್ಕಂತಹ ಒಂದು ಮಾರ್ಗ ಇವರಿಗೆ ಕಂಡುಕೊಳ್ಳಬೇಕಾಗತ್ತೆ. ಸರಿಯಾಗಿ ಅವರು ಏನು ತಿಳ್ಕೊಳ್ಳದೆ ಹಾಗೆ ಯಾವ್ದಾದ್ರು ಒಂದು ಕೆಲಸಗಳಿಗೆ ಅಥವಾ ತುಂಬಾ ರಿಸ್ಕಿ ಅಪಾಯ ಇರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ಅದಕ್ಕೆ ಹೋಗೋ ಮುಂಚೆ ತಿಳ್ಕೊಂಡು ಮಾಡತಕ್ಕಂಥದ್ದು ಉತ್ತಮ ಅನ್ನೋ ಮಾತನ್ನ ನೋಡಿ. ಹಲವಾರು ಸರ್ತಿ ಈ ಮದುವೆ, ಉಪನಯನ, ಹೀಗೆ ಯಾವ್ದಾದ್ರು ಒಂದು ಒಳ್ಳೆಯ ಕಾರ್ಯಗಳಿಗೆ ಲಗ್ನವನ್ನ ಇಡಬೇಕು ಅಂತ ಅಂದಾಗ ಅಲ್ಲಿ ಈ ಯೋಗ ಮೊದಲು ನೋಡ್ತಾರೆ. ಯಾವ ಒಂದು ಲಗ್ನಗಳನ್ನು ಇಡುವಾಗ ಯಾವ ಲಗ್ನ ಇದೆ, ಯಾವ ಪಂಚಕ ಇದೆ, ರಾಜ ಪಂಚಕ ಇದೆಯಾ, ರೋಗ ಪಂಚಕ ಇದೆಯಾ, ಅಗ್ನಿ ಪಂಚಕ ಇದೆಯಾ, ಮೃತ್ಯು ಪಂಚಕ ಇದೆಯಾ, ಹಾಗೆ ಇಂತಹ ಪಂಚಕಗಳು ಅಂದ್ರೆ ಯಾವ್ದಾದ್ರು ಲಗ್ನ ಇಡುವಾಗ ಇಂತಹ ಲಗ್ನದಲ್ಲಿ ಇಂತಹ ಕಾರ್ಯಗಳನ್ನ ಮಾಡಿದಾಗ ಏನಾಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಆ ಕ್ಯಾಲ್ಕುಲೇಷನ್ ಮಾಡಿದಾಗ ಅವ್ರಿಗೆ ಇಂಥ ಪಂಚಕ ಅಂದ್ರೆ ರೋಗ ಪಂಚಕನೋ, ಅಗ್ನಿ ಪಂಚಕ, ಮೃತ್ಯು ಪಂಚಕ ಇತ್ಯಾದಿ ಪಂಚಕಗಳನ್ನ ನೋಡಿ ಲಗ್ನವನ್ನು ಇಟ್ಟಾಗ ಏನಾಗುತ್ತೆ, ಆ ಯಾವ ದುಷ್ಟ ಪಂಚಕಗಳು ಇಲ್ಲದೇ ಇರೋ ರೀತಿಯಲ್ಲಿ ಒಳ್ಳೆಯದಾಗಿರ್ತಕ್ಕಂಥ ನಿಷ್ಪಂಚಕ, ಯಾವುದೇ ಒಂದು ತೊಂದರೆಗಳು ಆಗದೇ ಇರ್ತಕ್ಕಂತಹ ಶುಭವಾಗಿರ್ತಕ್ಕಂತಹ ಲಗ್ನವನ್ನ ನೋಡಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಅಲ್ಲಿ ಮುಂದೆ ಆಗ್ತಕ್ಕಂತಹ ಒಂದು ಕೆಟ್ಟದ್ದನ್ನ ಇಲ್ಲೇ ಒಂದು ಸೂಚನೆ ಕೊಟ್ಟು ಅದಕ್ಕೆ ಆ ಸಂದರ್ಭವನ್ನ, ಆ ಟೈಮನ್ನ ಮೀರಿ ಆಮೇಲೆ ಯಾವುದು ಶುಭ ಲಗ್ನ ಇದೆಯೋ ಅದಕ್ಕಿಂತ ಮುಂಚೆ ಯಾವ ಶುಭ ಲಗ್ನ ಇದೆಯೋ ಆ ಶುಭ ಲಗ್ನವನ್ನ ನೋಡಿ ಈ ಒಂದು ಲಗ್ನವನ್ನ ಇಡ್ತಕ್ಕಂಥದ್ದು. ಹಾಗೆ ಅದಕ್ಕೋಸ್ಕರನೇ ಎಲ್ಲ ಶುಭ ಕಾರ್ಯಗಳಲ್ಲೂ ಕೂಡ ಒಂದು ಲಗ್ನವನ್ನ ನಾವು ಇಡ್ತಕ್ಕಂಥದ್ದು. ಯಾಕಂದ್ರೆ ಶುಭವಾಗಿರ್ತಕ್ಕಂಥದ್ದಾಗ್ಲಿ, ಇದ್ರ ಯಾವುದೇ ಕೆಟ್ಟದಾಗಿರ್ತಕ್ಕಂಥ ಪಂಚಕಗಳು ಇರಲೇ ಇರಲಿ ಅನ್ನೋ ವಿಚಾರವನ್ನ. ಹಾಗಾಗಿ ಶುಭವಾಗೋದಕ್ಕೋಸ್ಕರ ಅಂದ್ರೆ ಮುಂದೆ ಆಗ್ತಕ್ಕಂತಹ ಅನಾಹುತಗಳನ್ನ ತಪ್ಪಿಸೋದಕ್ಕೋಸ್ಕರವಾಗಿ ಅದಕ್ಕಿಂತ ಮುಂಚೆನೆ ಸರಿಯಾಗಿರ್ತಕ್ಕಂತಹ ಮಾರ್ಗದರ್ಶನದಲ್ಲಿ ಹೋಗಿ ಅಲ್ಲಿ ಆಗ್ತಕ್ಕಂತಹ ಅನಾಹುತಗಳಿಂದ ನಾವು ಹೊರಗಡೆ ಬರ್ಬೋದು ಅಂತ ಹೇಳಿ. ಹಾಗಾಗಿ ಇಂತಹ ಒಂದು ಕೆಲಸವನ್ನ ಮಾಡಿ ಒಳ್ಳೇದಾಗತ್ತೆ ಅಂತ. ಆದ್ರೆ ಈ ಕಾಲ ಮೃತ್ಯುಗಳು ಹಾಗಲ್ಲ, ಅದು ಯಾರ ಕಂಟ್ರೋಲ್ ಅಲ್ಲೂ ಇಲ್ಲ ಅಥವಾ ಯಾರಿಗೂ ಕೂಡ ಅದು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ಒಂದು ವಿಚಾರಗಳನ್ನು ಹೇಳ್ತಾರೆ. ಆಮೇಲೆ ಇನ್ನೂ ಕೆಲವು ಸರ್ತಿ ಏನಾಗುತ್ತೆ, ಸ್ವಪ್ನದ ವಿಚಾರ. ಯಾರು ಹಲವಾರು ಸರ್ತಿ ಕೇಳ್ತಾ ಬರ್ತಾರೆ, ಸ್ವಾಮಿ ನಮ್ಮನ್ನೇ ರಾತ್ರಿ ನಮ್ಗೆ ಈ ತರ ಸ್ವಪ್ನ ಬಿತ್ತು, ಯಾಕೋ ಈ ನಡುವೆ ಬರೀ ಹಾವುಗಳೇ ಕಾಣಿಸ್ತಾ ಇದೆ, ನಾನು ಏನೋ ಯಾವುದೋ ಎಲ್ಲೋ ಊರಿಂದ ಹೋಗ್ತಾ ಇರುವಾಗ ಗಾಡಿಯಿಂದ ಬಿದ್ದಾಗ ಆಯ್ತು, ಸೊ ಇನ್ನೊಂದೇನೋ ಆಯ್ತು, ನಂಗೆ ಯಾವುದೋ ಲಾಟ್ರಿ ಟಿಕೆಟ್ ಬಂತು, ಚೆನ್ನಾಗಿ ನಾನು ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಮಹಾರಾಜ ಆಗೋಗಿದ್ದೆ, ಇತ್ಯಾದಿ. ಈ ತರ ಬಂದಾಗ ಆ ಸ್ವಪ್ನದಿಂದ ಆಗ್ತಕ್ಕಂತಹ ನೋಡಿ, ಇದು ಕೂಡ ಸ್ವಪ್ನ ಜ್ಯೋತಿಷಿ ಬಹಳ ಇದಕ್ಕೆಲ್ಲ ಬಹಳ ಸ್ಟಡಿ ಮಾಡಿರ್ತಾರೆ, ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತಲ್ಲ. ಈ ಸ್ವಪ್ನದಲ್ಲಿ ನಡೀತಕ್ಕಂತಹ ಫಲಗಳು ಅಂದ್ರೆ ಸ್ವಪ್ನ ಫಲಗಳು ಅಂತ ಕರೀತಾರೆ. ನಂಗೆ ಇಂತಹ ಸ್ವಪ್ನ ಬಿದ್ದಿದೆ ಸ್ವಾಮಿ, ಈ ಸ್ವಪ್ನದಿಂದ ಏನಾಗತ್ತೆ, ನನಗೇನಾದ್ರೂ ವಿಚಾರ ಇದೆಯಾ ಅಂತ ಹೇಳಿದಾಗ ಮುಂದೆ ನಡೀತಕ್ಕಂತಹ ಆ ಒಂದು ವಿಚಾರಗಳು ಶುಭ ಆಗ್ಬೋದು ಅಶುಭ ಆಗ್ಬೋದು, ಇದು ಎರಡನ್ನೂ ಕೂಡ ತಾಳೆ ಹಾಕಿ ನೋಡ್ತಕ್ಕಂಥದ್ದು ಈ ಸ್ವಪ್ನ ಜ್ಯೋತಿಷಿ ಅಥವಾ ಸ್ವಪ್ನ ಫಲಗಳು. ಆಗ ಇಂತಹ ಸ್ವಪ್ನ ಬಿದ್ದರೆ ನಿಮ್ಗೆ ಇಂಥದ್ದಾಗತ್ತೆ, ಇಂತಹ ಸ್ವಪ್ನ ಬಿದ್ದರೆ ಈ ಥರ ಆಗುತ್ತೆ, ಯಾವ ಹೊತ್ತಲ್ಲಿ ಬಿತ್ತು, ರಾತ್ರಿ ಬೆಳಗಿನ ಜಾವದಲ್ಲಿ ಬಿತ್ತ, ಮಧ್ಯರಾತ್ರಿ ಬಿತ್ತ, ಯಾವಾಗ ಬಿತ್ತು ಈ ಸ್ವಪ್ನ ಅಂತ ಕೇಳಿ
ಆ ಕನಸಿನ ಸಂದರ್ಭಗಳು ಟೈಮು ತಿಳ್ಕೊಂಡು ಆ ಒಂದು ವಿಚಾರವನ್ನು ವಿಸ್ತಾರವಾಗಿ ಹೇಳಿ ಅವ್ರಿಗಿಂತ ಫಲಗಳು ಅಂತ ಹೇಳ್ತಕ್ಕಂಥ ಒಂದು ಸೈನ್ಸ್. ಹಾಗಾಗಿ ಇದು ಕೂಡ ಎಲ್ಲವೂ ಕೂಡ ಅವಾಗ ಅದರ ಪರಿಹಾರ ಇರ್ತದೆ. ಅದರ ದೋಷಗಳು ತೊಂದರೆಗಳು ಇದ್ರೆ ಆ ಜ್ಯೋತಿಷಗಳು ತಿಳಿದಿರ್ತಕ್ಕಂಥ ಜ್ಯೋತಿಷಗಳು ಹೇಳ್ತಾರೆ, ಅಪ್ಪ ಇಂಥ ಕಷ್ಟಕ್ಕೆ ಇಂಥ ಪರಿಹಾರ ಮಾಡ್ಕೊಳ್ಳಿ, ಈ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಚೆನ್ನಾಗಿ ನುರಿತಿರ್ತಕ್ಕಂಥವ್ರ ಹತ್ರ ಅದರ ಪರಿಹಾರಗಳನ್ನು ಮಾಡ್ಕೊಂಡಾಗ ಏನಾಗುತ್ತೆ, ಮುಂದೆ ನಡೀತಕ್ಕಂತಹ ಒಂದು ಅಪಘಾತಗಳು ತಪ್ಪೋಗುತ್ತೆ. ಹಾಗಾಗಿ ಇಂತಹ ಒಂದು ಯಾವುದೇ ವಿಧವಾಗಿರ್ತಕ್ಕಂಥದ್ದು ಇದ್ದಾಗ ಅದಕ್ಕೆ ಸರಿ ಮಾಡ್ಕೊಳ್ತಕ್ಕಂಥದ್ದು. ಈಗೇನಾದ್ರು ಗೊತ್ತಿಲ್ದೇನೋ ನಮಗೆ ನಡೀತಾ ಇದೆ, ತುಂಬಾ ತೊಂದರೆಲಿ ಇದ್ದೀವಿ ಅನ್ನುವಾಗ ಯಾರನ್ನ ಮೊರೆ ಹೊರಬೇಕು ಅಂತಂದಾಗ ನೋಡಿ, ಜಗನ್ಮಾತೆಯ ಕಾಲ ಮೃತ್ಯುವಿನಿಂದ ಕೂಡ ಹೊರಗಡೆ ಬರ್ತಕ್ಕಂತಹ ಒಂದು ಅನುಗ್ರಹ ಯಾರ ಹತ್ರ ಆಗುತ್ತೆ ಅಂತಂದ್ರೆ ಜಗನ್ಮಾತೆಯಿಂದ. ಅದನ್ನೇ ಹೇಳ್ತಾ ಇರೋದು, ಯಾವುದೇ ಸರ್ವ ಮೃತ್ಯು ನಿವಾರಣೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಮೃತ್ಯು ಇದ್ರೂ ಕೂಡ ಆ ಜಗನ್ಮಾತೆಗೆ ನಾವು ಶರಣ ಹೋಗ್ಬೇಕು. ಆ ಜಗನ್ಮಾತೆಯ ಒಂದು ಅನುಗ್ರಹದಿಂದ ನಾವು ಮಾಡಬೇಕಾಗಿರ್ತಕ್ಕಂತಹ ಒಂದು ಕಾರ್ಯಗಳು, ಅಥವಾ ನಾವು ಯಾವ್ದಾದ್ರು ಕಷ್ಟದಲ್ಲಿದ್ದೀವಿ, ನಮಗೆ ಯಾವ್ದಾದ್ರು ರೋಗದಿಂದ ಬಾಧಿತರಾಗ್ತಾ ಇದ್ದೀವಿ, ನಮಗೆ ಬಹಳ ತೊಂದರೆ ಇದೆ ಅನ್ನುವಾಗ ಈ ಜಗನ್ಮಾತೆಯನ್ನ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅವಳನ್ನ ನಾವು ಇದು ಮಾಡಿದಾಗ, ಆ ಉಪಾಸನೆ ಮಾಡಿದಾಗ ಇಂತಹ ಮೃತ್ಯುಗಳಿಂದ ಕೂಡ ದೂರ ಆಗಬಹುದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ, ಹಾಗಾಗಿ ನೋಡಿ ಇದಕ್ಕೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಉದಾಹರಣೆ, ಯಾಕೆಂದ್ರೆ ಇಂಥ ಕಾಲ ಮೃತ್ಯುಗಳಿಗೆ ಒಳಗಾಗಿರ್ತಕ್ಕಂತಹ ಅನೇಕ ಮಂದಿಗಳಿದ್ದಾರೆ. ಉದಾಹರಣೆ ತಗೋಬೇಕು ಅಂದ್ರೆ ಮಾರ್ಕಂಡೇಯ, ಅಶ್ವತ್ಥಾಮ, ಬಲಿವ್ಯಾಸ, ಹನುಮಾಚ, ವಿಭೀಷಣ, ಕೃಪ ಪರಶುರಾಮಚ್ಚ ಅಂತ ಹೇಗೆ ನಮ್ಮ ಸಪ್ತ ಚಿರಂಜೀವಿಗಳಿದಾರೋ ಮಾರ್ಕಂಡೇಯ ಕೂಡ ಚಿರಂಜೀವಿ. ಹಾಗಾಗಿ ಈ ಮಾರ್ಕಂಡೇಯನಿಗೆ ವಿಶೇಷವಾಗಿ ಆ ಜಗನ್ಮಾತೆಯ ಪರಮೇಶ್ವರನ ಪರಮಾತ್ಮನ ಅನುಗ್ರಹ ಇದೆ. ಯಾಕಂದ್ರೆ ಈ ಮಾರ್ಕಂಡೇಯ ಕೂಡ ಅಲ್ಪಾಯುಷಿ. ಹಾಗಾಗಿ ಈ ಅಲ್ಪಾಯುಷಿ ಆಗಿರ್ತಕ್ಕಂಥ ಮಾರ್ಕಂಡೇಯನನ್ನ ಕರ್ಕೊಂಡು ಅವನ ಒಂದು ಈ ಶರೀರದಿಂದ ಅವನ ಆತ್ಮವನ್ನು ಎಳಿಬೇಕು, ಅವನ ಜೀವವನ್ನು ತಗೊಂಡು ಹೋಗ್ಬೇಕು ಅಂತ ಹೇಳಿ ಯಮಧರ್ಮರಾಜ ಬಂದಾಗ ಪರಮೇಶ್ವರ ಆ ಒಂದು ಮೃತ್ಯುಂಜಯನಾಗಿ ಆ ಯಮನನ್ನ ಕೂಡ ಸೋಲಿಸಿ ಇವನನ್ನ ರಕ್ಷಣೆ ಮಾಡಿ ಆಯುಸ್ಸನ್ನ ಕರುಣಿಸ್ತಕ್ಕಂತಹ ಅದ್ಭುತ. ಹಾಗಾಗಿ ಯಾರು ಆ ದೇವರ ಮೊರೆಯನ್ನು ಹೋಗಿರ್ತಾರೋ, ಯಾರು ಆ ಒಂದು ಜಗನ್ಮಾತೆಯ ಶಕ್ತಿಗೆ ಒಳಗಾಗಿರ್ತಾರೋ, ಆ ಶಕ್ತಿಯಿಂದ ಅವರು ನೆರಳಿನಲ್ಲಿರ್ತಾರೋ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಮೃತ್ಯುಗಳಾಗ್ಲಿ, ಕಾಲ ಮೃತ್ಯುವಾಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಮಾರ್ಕಂಡೇಯದೊಂದು ಉದಾಹರಣೆ. ಎರಡನೇದು ಬಂದು ಸತಿ ಸಾವಿತ್ರಿ. ಸತಿ ಸಾವಿತ್ರಿ ಅಂತಂದ್ರೆ ತುಂಬಾ ಅದ್ಭುತ, ಪಾತಿವೃತ್ಯಕ್ಕೆ ಹೆಸರುವಾಸಿ ಆಕೆ. ಆ ತಾಯಿ ಸಾವಿತ್ರಿ ದೇವಿಯನ್ನ ನಾವು ನೆನೆಸ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಪ್ರಾಪ್ತವಾಗುತ್ತೆ, ಅದ್ಭುತವಾಗಿರ್ತಕ್ಕಂಥ ಪುಣ್ಯಗಳು ಪ್ರಾಪ್ತವಾಗುತ್ತೆ ಅಂತ ಹೇಳಿ. ಯಾಕಂತಂದ್ರೆ ಆ ಒಂದು ಸಾವಿತ್ರಿ ತನ್ನ ಗಂಡನ ಸಾವಿನ ಬಗ್ಗೆ ಅವಳು ಗೊತ್ತಿರುತ್ತೆ. ಯಾಕಂದ್ರೆ ಅವಳು ಅಲ್ಪಾಯುಷಿಯಿಂದ ಗೊತ್ತಿದ್ದು, ನಾರದ ಹೇಳ್ತಾರೆ ನಿನ್ನ ಗಂಡನಿಗೆ ಅಲ್ಪಾಯುಷಿ ಅಂತ. ಹಾಗಿದ್ರೂ ಕೂಡ ಅವಳು ಮನಸ್ಸಿನಲ್ಲಿ ಅವನನ್ನೇ ಮದುವೆ ಮಾಡ್ಕೋತೀನಿ ಅಂತ ಸತ್ಯವಾನ ಅಂತ ಹೇಳಿ ಅವಳ ಗಂಡ ಅವನನ್ನೇ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಅವನ ವಿವಾಹ ಮಾಡಿಕೊಂಡು ಅವನಿಗೆ ಅಲ್ಪಾಯುಷಿ ಅಂತ ಗೊತ್ತಿದ್ರೂ ಕೂಡ ಅವಳು ಯಾವುದೇ ರೀತಿ ಅವ್ರ ಅತ್ತೆಗಾಗ್ಲಿ ಮಾವನಿಗಾಗ್ಲಿ ಮನೇಲಾಗ್ಲಿ ತನ್ನ ಗಂಡ ಈಗ ಆಗ್ತಾನೆ ಅಂತ ನೋವಿದ್ರೂ ಕೂಡ ಪತಿವ್ರತಿಯಾಗಿ ಅವಳು ಮಾಡ್ಬೇಕಾಗಿರ್ತಕ್ಕಂಥ ಎಲ್ಲ ಕರ್ತವ್ಯಗಳನ್ನು ಅವಳು ಮಾಡ್ತಾ ಇರ್ತಾಳೆ. ಹಾಗೆ ಆಕೆ ಯಮನತ್ರ ಒಂದು ಮಾತುಕತೆಯನ್ನ ಆದಾಗ ಅವನನ್ನು ಈ ಸತ್ಯವಾನನ್ನ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಯಮ ಬಂದಾಗ ಅವನತ್ರ ಕೂಡ ಅವಳು ಮಾತನ್ನೇ ಹಾಡಿ ಆ ಒಂದು ವಾಗ್ವಾದವನ್ನ ಮಾಡಿ ಆಕೆ ತನ್ನ ಗಂಡನನ್ನು ಬದುಕಿಸ್ಕೋತಾಳೆ. ಹಾಗಾಗಿ ಇಂತಹ ಕಾಲ ಮೃತ್ಯುಗಳಿಂದ ಕೂಡ ಅವರು ಹೊರಗಡೆ ಬಂದ್ರು ಅನ್ನೋದಾದ್ರೆ ಆ ಜಗನ್ಮಾತೆಯ ಆ ದೇವಿಯ ಶಕ್ತಿ, ಇಲ್ಲಿ ಪುರುಷ ಸ್ತ್ರೀ ಅನ್ನೋದಿಲ್ಲ, ಶಕ್ತಿ, ಆ ದೇವಿಯ ಶಕ್ತಿ ಬಹಳ ಮುಖ್ಯವಾಗಿ ಬರುತ್ತೆ. ಹಾಗಾಗಿ ಇಂತಹ ಶಕ್ತಿಯನ್ನ ಅವನು ಸಂಪೂರ್ಣವಾಗಿ ನಂಬಿ ಅವಳು ಕೊಡ್ತಕ್ಕಂತಹ ವರದಿಂದ ಮೃತ್ಯು ಹೊಂದಿರತಕ್ಕಂತಹ ಸತ್ಯವನನ್ನ ಬದುಕಿಸ್ಕೋತಾಳೆ. ಈ ಮಾರ್ಕಂಡೇಯ ತಾನು ಜೀವವನ್ನು ಕಳ್ಕೋಬೇಕಾಗಿರ್ತಕ್ಕಂಥ ಅಲ್ಪಾಯುಷಿ ಆಗಿರ್ತಕ್ಕಂಥ ಮಾರ್ಕಂಡೇಯ ಆಯುಸ್ಸನ್ನು ಪಡ್ಕೊಂಡು ಇರ್ತಾನೆ. ಹಾಗಾಗಿ ಇಂತಹ ಅನೇಕ ಉದಾಹರಣೆಗಳು ನಮ್ಗೆ ಸಿಗುತ್ತೆ. ಹಾಗಾಗಿ ಈ ಒಂದು ಯಾರು ಮಾಡಿದ್ದು ಅಂದ್ರೆ ಇಂತಹ ವ್ರತವನ್ನ ಅಂದ್ರೆ ದೇವಿಯನ್ನ ಅವಲಂಬನೆ ಮಾಡಿಕೊಂಡು ಆ ದೇವಿಯಿಂದ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಅನೇಕರಿದ್ದಾರೆ ಅನ್ನೋ ಮಾತನ್ನ. ಹಾಗಾಗಿ
ಈ ಒಂದು ವಾಗ್ದೇವಿಗಳು, ವಶಿನ್ಯಾದಿ ವಾಗ್ದೇವಿಗಳು ಇನ್ನಷ್ಟು ಮೃತ್ಯುಗಳ ಬಗ್ಗೆ ಹೇಳ್ತಾರಂತೆ. ಯಾಕಂತಂದ್ರೆ ಯಾವ ರೀತಿ ಮೃತ್ಯುವನ್ನು ಬರೀ ಅಕಾಲ ಮೃತ್ಯು, ಅಪಮೃತ್ಯು ಅಂತ ಹೇಳಿದ್ವಿ ನಾವು. ಆದ್ರೆ ಯಾವ್ಯಾವ ರೀತಿಯ ಮೃತ್ಯು, ಅನೇಕ ಮೃತ್ಯುಗಳಿರುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಯಾಕೆ ಅಂತಂತಂದ್ರೆ ನೋಡಿ, ನಮ್ಮ ಇಂದ್ರಿಯಗಳು ಏನಿದೆ ಅವುಗಳು ಸರಿಯಾಗಿ ಕೆಲಸ ಮಾಡಬೇಕು. ಸಕಲೇಂದ್ರಿಯಗಳು, ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಇಂದ್ರಿಯಗಳು ಕೂಡ ಬಲಿಷ್ಠವಾಗಿರ್ಬೇಕು, ಸದೃಢವಾಗಿರ್ಬೇಕು. ಯಾವಾಗ ಆ ಮೃತ್ಯುಗಳು ಸದೃಢವಾಗಿರುತ್ತೋ, ಬಲಿಷ್ಠವಾಗಿರುತ್ತೋ, ಆವಾಗ ಅದು ಜೀವದಿಂದಿದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದು ಅಂತ ಅರ್ಥ. ಯಾವಾಗ ಆ ಒಂದು ಅಂಗಗಳು, ಯಾವ್ದಾದ್ರು ಅಂಗಗಳು ಊನವಾಯ್ತೋ ಅಥವಾ ಅದು ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತೋ ಅಂತಂದ್ರೆ ಅದು ಹೋಯ್ತು, ಸತ್ತೋಯ್ತು ಅಂತೇಳಿ. ಹಾಗಾಗಿ ಈ ಒಂದು ಇಂದ್ರಿಯಗಳಲ್ಲಿ ಯಾವ್ಯಾವ ಇಂದ್ರಿಯಗಳು ಹೋಗುತ್ತೋ ಅವಾಗ ಕ್ಷೀಣಿಸ್ತಾ ಬರುತ್ತೋ ಆ ಒಂದು ಭಾಗದ ಒಂದು ಮೃತ್ಯು. ಹಾಗಾಗಿ ನಾವು ಅನ್ಕೋತೀವಿ ಮೃತ್ಯು ಯಾವಾಗ್ಲೂ ಬರುತ್ತೆ ಅಂತ ನಾವು ಅನ್ಕೋತೀವಿ. ಆದ್ರೆ ಅದು ಹಾಗಲ್ಲ, ಅದು ಯಾವಾಗ್ಲೂ ಕೂಡ ನಮ್ಮ ಪಕ್ಕದಲ್ಲೇ ಇರುತ್ತೆ. ಕಾರಣಾಂತರಗಳಿಂದ, ಯಾವುದೇ ಒಂದು ಕಾರಣ ಇರ್ಬೋದು, ಆಯಾ ಕಾರಣದಿಂದ ಆ ಮೃತ್ಯು ನಮ್ಮನ್ನ ಆವರಿಸ್ಕೊತಾ ಬರುತ್ತೆ. ಆಗ ಈಗ ಅಕಸ್ಮಾತ್ ಇಲ್ಲಿ ನಮ್ಮ ಕಣ್ಣು ಸಂಪೂರ್ಣವಾಗಿ ಹೊರಟೋಯ್ತು, ಆಗೋದೇ ಇಲ್ಲ, ಆಪರೇಷನ್ ಮಾಡಿದ್ರು ಅದು ಬದುಕೋದಿಲ್ಲ, ತಿರ್ಗಾ ನೋಡಕ್ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದಾಗ ಆ ಭಾಗ ಮುಗೀತು. ಕೆಲಸ ಮಾಡದಾದ್ಮೇಲೆ ಅದೀಗ ಶರೀರನೇ ಕೆಲಸ ಮಾಡಲ್ಲ, ಮುಗಿದೋಯ್ತು, ಅವ್ನಿಗೆ ಜೀವನೇ ಇಲ್ಲ ಅಂತಂದ್ರೆ ಅದು ಮೃತ್ಯು. ಹಾಗೆ ಈ ಒಂದು ದೃಷ್ಟಿ ಇಲ್ಲ ಅಂತಂದ್ರೆ ಕಣ್ಣು ಕೆಲಸ ಮಾಡ್ತಾ ಇಲ್ಲ. ಹಾಗೆ ಯಾವುದೇ ಒಂದು ಭಾಗ ಹೋಯ್ತು ಅಂದ್ರೆ ಒಂದೊಂದೇ ಭಾಗ ಕ್ಷೀಣಿಸ್ತಾ ಬರ್ತಾ ಇದೆ ಅನ್ನೋದಾದ್ರೆ ಅದು ಆ ಭಾಗದ ಮೃತ್ಯು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಇನ್ನೊಂದೇನಂತಾರೆ ಅಂದ್ರೆ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ. ಬುದ್ಧಿವಂತನಾಗಿರ್ತಕ್ಕಂಥವನೇನು ಮಾಡ್ತಾನೆ, ತನ್ನ ಮೃತ್ಯು ಹತ್ತಿರದಲ್ಲೇ ಇದೆ ಅನ್ನೋದನ್ನ ಅವನು ಅನ್ಕೊಂಡು ಬಹಳ ಜಾಗೃತಿಯಿಂದ ಕರ್ತವ್ಯೋ ಧರ್ಮ ಸಂಗ್ರಹ ಅಂತ, ಅದು ಆ ಒಂದು ಸಂದರ್ಭ ಬರೋ ಅಷ್ಟೊತ್ತಿಗೆ ಆದಷ್ಟು ಧರ್ಮ ಕಾರ್ಯಗಳನ್ನ ಮಾಡಿ ತಾನು ಸೇಫ್ ಆಗ್ಬಿಡ್ತಾನೆ. ಹಾಗಾಗಿ ಅದು ಗೊತ್ತಿದ್ರು ಕೂಡ ಅನೇಕ ರೂಪದಲ್ಲಿ ಅದು ನಮಗೆ ಎಚ್ಚರಿಕೆ ಕೊಡುತ್ತಂತೆ. ಒಂದೇ ಸರ್ತಿ ಬಂದು ನಮ್ಗೆ ಗೊತ್ತಾಗಲ್ಲ, ಒಂದೊಂದೇ ರೀತಿಯಲ್ಲಿ ಎಚ್ಚರಿಕೆ ಕೊಡುತ್ತೆ. ಅಪ್ಪ ನೀನು ಹುಷಾರಾಗಿರೋ ಅಂತ ಅನೇಕ ರೀತಿಯಲ್ಲಿ ನಮಗದು ಎಚ್ಚರಿಕೆ ಕೊಡುತ್ತಂತೆ. ಆಮೇಲೆ ಇಲ್ಲೊಂದು ಮೃತ್ಯುವಿನ ಏನಂತಂದ್ರೆ ಒಂದೊಂದು ರೀತಿಯಲ್ಲಿ ಬಂದು ಅದು ನಮಗೆ ಯಾವಾಗ ಕಾಶನ್ ಕೊಡುತ್ತೋ, ವಿಷಯ ನಮಗೆ ತಿಳಿಸುತ್ತೋ, ಆಗ ಆ ಮೃತ್ಯುವಿನ ರೂಪ ಅಂತ ತಿಳ್ಕೋಬೇಕು. ಯಾಕಂದ್ರೆ ನಾನು ಈ ರೂಪದಲ್ಲಿ ಬಂದು ನಾನು ಇದು ಮಾಡ್ತೀನಿ ಅಂತ ಹೇಳೋ ರೀತಿಯಲ್ಲಿ ಒಂದು ಕೆಲಸತ್ತೆ ಅನ್ಸುತ್ತೆ, ಏನಪ್ಪಾ ಈಗ ತಾನೇ ಅನ್ಸುತ್ತಪ್ಪ ಹೊರಟು ಈ ಕೈ ಹೋಯ್ತು ಅಥವಾ ನಮ್ಮ ತಲೆನೇ ಹೋಯ್ತು ಅಂತ ಅನ್ಕೊಂಡೆ ಅಂತ, ಅಥವಾ ಇದಕ್ಕಿದ್ದಂಗೆ ಬೀಳೋದು ಇನ್ನೊಂದು ಮತ್ತೊಂದು ಆದಾಗ ಶರೀರಕ್ಕೆ ಒಂದು ಕ್ಲೂ, ಹುಷಾರ್ ಅಂತ ನಾವು ಎಚ್ಚರ ಕೊಳ್ಕೋಬೇಕು. ಅದನ್ನ ನಾವು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಅದು ಎಲ್ಲೋ ಕೈಗೆ ಮೀರೋಗಿರುತ್ತೆ. ಆ ಸಂದರ್ಭದಲ್ಲಿ ನಾವೇನು ಮಾಡಕ್ ಆಗೋದಿಲ್ಲ. ಡಾಕ್ಟರ್ ಹೇಳ್ತಾರಲ್ಲ ಐ ಆಮ್ ಸಾರಿ ಅಂತ, ಆತರ ಆಗ್ಬಿಡುತ್ತೆ ಕತೆ. ಆಮೇಲೆ ಇಂದ್ರಿಯಗಳು ಯಾವಾಗಲೂ ಕೂಡ ಬಹಳ ಬಲಿಷ್ಠವಾಗಿರ್ಬೇಕು, ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಆ ಒಂದು ಶಕ್ತಿಯುತವಾಗಿರ್ತಕ್ಕಂತಹ ಆ ಒಂದು ಇಂದ್ರಿಯಗಳಿದ್ದಾಗ ಆರೋಗ್ಯವಾಗಿರ್ತೀವಿ ಅಂತ. ನೋಡಿ, ನಾವು ಹೇಳ್ತಾ ಇರ್ತೀವಿ ಪಶ್ಯೇಮ ಶರದಶ್ಯತಂ, ಜೀವೇಮ ಶರದಶ್ಯತಂ, ನಂದಾಮ ಶರದಶ್ಯತಂ, ಓದಾಮ ಶರದಶ್ಯತಂ, ಭವಾಮ ಶರದಶ್ಯತಂ, ಶೃಣುವಾಮ ಶರದಶ್ಯತಂ, ಬ್ರಭ್ರವಾಮ ಶರದಶ್ಯತಂ ಅಂತ. ಅಂದ್ರೆ 100 ವರ್ಷ ಬದುಕಬೇಕು ಅಂತಂದ್ರೆ ಇವೆಲ್ಲ ಇರ್ಬೇಕು, ಎಲ್ಲ ಅಂಗಗಳು ಶಕ್ತವಾಗಿ ಗಟ್ಟಿಯಾಗಿದ್ರೆ 100 ವರ್ಷ. ಎಲ್ಲ ಕಳ್ಕೊಂಡ್ಬಿಟ್ಟು 100 ವರ್ಷ ಇದ್ರೆ ಇದ್ದು ಇಲ್ಲದೆ ಲೆಕ್ಕ ಹಾಕ್ಬಿಡುತ್ತೆ. ಹಾಗಾಗಿ ಅದೇನ್ ಹೇಳ್ತಾರೆ ಅಂದ್ರೆ ನಾನು 100 ವರ್ಷ ಇದ್ರೂ ಕೂಡ ನನ್ನ ಕಣ್ಣು ನೋಡ್ತಾ ಇರ್ಬೇಕು, ನನ್ನ ಕಿವಿ ಕೇಳಿಸ್ತಾ ಇರಬೇಕು, ನಾ ಮಾತಾಡ್ತಾ ಇರ್ಬೇಕು, ನನಗೆ ಆನಂದವಾದ್ರೆ ನಾನು ನಗಬೇಕು. ಹೀಗೆ ನನ್ನ ಎಲ್ಲ ಇಂದ್ರಿಯಗಳು ಕೂಡ ಕ್ಷೇಮವಾಗಿ ಕೆಲಸ ನಿರ್ವಹಿಸ್ತಿರ್ಲಿ ಅಂತ ಹೇಳಿ. ಸ್ಥಿರೈರಂಗೈ ಸ್ತುಷ್ಟುವಾಗಂ ಸಸ್ತನೂಭಿಹಿ ಅಂತ ಹೇಳಿ. ಹಾಗಾಗಿ ಯಾವಾಗಲೂ ಕೂಡ ನನ್ನ ಸುಸ್ತು ನನ್ನ ಒಂದು ಈ ಆಯಾಸ ಅದು ಇದು ನಾರ್ಮಲ್ ಆಗಿ ಆಗುವಂಥದ್ದು. ಹಾಗಾಗಿ ಸದೃಢವಾಗಿರಲಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇಂತಹ ಒಂದು ಸದೃಢವಾಗಿರ್ತಕ್ಕಂತಹ ಆ ಒಂದು ಆಯಸ್ಸನ್ನ ಇಟ್ಕೊಂಡು, ಸದೃಢವಾಗಿರ್ತಕ್ಕಂತಹ ಒಂದು ಶರೀರವನ್ನ ಇಟ್ಕೊಂಡು ಏನು ಮಾಡಬೇಕು ಅಂದ್ರೆ
ಈ ಲೌಕಿಕವಾಗಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದನ್ನ ಮಾತ್ರ ಸಂಪಾದನೆ ಅದು ಇದು ಮಾಡಿಕೊಂಡು ಇಲ್ಲಿ ಸುಖ ಪಡೋದು, ಅದ್ರ ಜೊತೆಗೆ ಅಲ್ಲಿ ಮೇಲ್ಗಡೆ ಅಲ್ಲಿಂದ ಎಲ್ಲವನ್ನೂ ಬಿಟ್ಟು ಇದಕ್ಕಿಂತ ಅತ್ಯಂತ ಅಮೋಘವಾಗಿರ್ತಕ್ಕಂಥ ಒಂದು ಸುಖ ಆನಂದ ಇರ್ತಕ್ಕಂತಹ ಆ ಮೋಕ್ಷ ಮುಕ್ತಿ ಅದ್ರ ಕಡೆಗೆ ಗಮನ ಕೊಡ್ಬೇಕು ಅನ್ನೋ ಮಾತನ್ನ. ಹಾಗಾಗಿ ಈ ಜನ್ಮದಲ್ಲೇನೆ ಮೋಕ್ಷ ಪಡೆಯೋದಿಕ್ಕೆ ನಾವು ಪ್ರಯತ್ನ ಪಡ್ಬೇಕು ಅಂತ. ಅಂದ್ರೆ ಈ ಆಯಸ್ಸು ಎಷ್ಟಿರ್ಬೇಕು ಅಂತ ನಮಗ್ ಗೊತ್ತಿಲ್ಲ. ಇರೋ ಆಯಸ್ಸಿನಲ್ಲೇನೆ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯಗಳನ್ನ ಯಾವುದೂ ಬಿಡದೆ ನಾವು ಮೋಕ್ಷ ಮಾರ್ಗಕ್ಕೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು. ಅಕಸ್ಮಾತ್ ಈ ಜನ್ಮದಲ್ಲಿ ನಾವೇನ್ ಮಾಡ್ಬೇಕೋ ಆ ಮಾರ್ಗವನ್ನ ನಾವು ಹಿಡಿದೇ ಇದ್ದಾಗ ಏನಾಗುತ್ತೆ, ಆಮೇಲೆ ಮುಂದಿನ ಜನ್ಮದಲ್ಲಿ ನೋಡೋಣ, ಇಷ್ಟು ಮಾಡಿದೀನಲ್ಲ ಮುಂದಿನ ಜನ್ಮದಲ್ಲಿ ನೋಡ್ಕೊಳ್ಳೋಣ ಅಂದ್ರೆ ಅದು ಆಗದೇ ಇಲ್ಲ. ಯಾಕಂದ್ರೆ ಮುಂದಿನ ಜನ್ಮ ಅನ್ನೋದು ನಾವು ಹುಟ್ಟಿದಾಗಲ್ಲ ಇದೇ ತರ ಹುಡ್ತೀವ, ಅಕಸ್ಮಾತ್ ಮನುಷ್ಯರಾಗಿ ಹುಟ್ಟಿದ್ರು ಇಂಥ ಒಂದು ಒಳ್ಳೆಯ ಗುಣಗಳು ಇರುತ್ತೋ ಗೊತ್ತಿಲ್ಲ. ಹಾಗಾಗಿ ಈ ಸಮಯ ಸಿಕ್ಕದಾಗೆ ಈ ಜನ್ಮದಲ್ಲೇನೆ ನಾವು ಮೋಕ್ಷಕ್ಕೆ ಹೋಗ್ತಕ್ಕಂತಹ ಒಂದು ಸತತವಾದ ಪ್ರಯತ್ನವನ್ನ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟಂತಹ ಆ ಜಗನ್ಮಾತೆಯನ್ನ ನಾವು ಆರಾಧನೆ ಮಾಡಬೇಕು. ಏನೋ ಅವಳನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಅವಳನ್ನ ಪೂಜೆಯನ್ನ ಮಾಡಬೇಕು. ಆ ಒಂದು ಅಜ್ಞಾನ ಅಂತಕ್ಕಂತಹ ಮೃತ್ಯುವಿನಿಂದ ನಾವು ಈಚೆ ಬಂದು ಸುಜ್ಞಾನ ಅಂತಕ್ಕಂತಹ ಒಂದು ಮೋಕ್ಷವನ್ನ ಪಡಿಬೇಕು ಅನ್ನೋದು ಇನ್ನೊಂದು ಅರ್ಥವನ್ನ ಹೇಳ್ತಾ ಸರ್ವ ಮೃತ್ಯು ನಿವಾರಿಣಿ ಅಂತ. ಮುಂದಿನ ನಾಮ ಅಗ್ರಗಣ್ಯ. ಅಗ್ರ ಅಂದ್ರೇನು? ಫಸ್ಟ್, ಮೊದಲನೇದು. ಯಾರ ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ತಗೊಂಡು ಎಲ್ಲ ಇಡೀ ಭಾರತ ದೇಶಕ್ಕೂ ಇದಕ್ಕೂ ಬಹಳ ಉತ್ತಮವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದಾರೆ ಅಂದ್ರೆ ಅವರು ಅಗ್ರಗಣ್ಯರು. ಹಾಗಾಗಿ ದೇವಿ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಪ್ರಥಮಕ್ಕೂ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿ ಒಂದರ ಯಾವುದು ಫಸ್ಟು ಅಂತ ಹೇಳ್ತೀವೋ ಯಾವುದು ಪ್ರಥಮ ಅಂತ ಹೇಳ್ತೀವೋ ಆ ಎಲ್ಲ ಪ್ರಥಮಕ್ಕೂ ಕೂಡ ಈ ಜಗನ್ಮಾತೆನೇ ಪ್ರಥಮ. ಹಾಗಾಗಿ ಅಗ್ರಗಣ್ಯ. ಆಮೇಲೆ ಈಗ ನೋಡಿ, ಸಾಮಾನ್ಯವಾಗಿ ಯಾರು ಅಗ್ರಗಣ್ಯರೋ ಅವರನ್ನ ಪುರಸ್ಕರಿಸೋದು, ಅವರನ್ನ ನೋಡ್ತಕ್ಕಂಥದ್ದು, ಅವರನ್ನು ನಮಸ್ಕಾರ ಮಾಡ್ತಕ್ಕಂಥದ್ದು ಇವೆಲ್ಲ ವಾಡಿಕೆಗಳು. ಹಾಗಾಗಿ ವೇದಾದಿ ಜಗತ್ ಪ್ರಸೂಹು ಅಂತ ಹೇಳುವಾಗ ನೋಡಿ, ಹೇಳಿದ್ವಿ ಹಿಂದಿನ ಮಾತಲ್ಲಿ ವೇದಾದಿ ಜಗತ್ ಪ್ರಸೂಹು ಅಂದಾಗ ನಾವು ಆಕಾಶದಲ್ಲಿ ಏನೇನಿದೆ ಅಂತಂದಾಗ ಆಕಾಶದಲ್ಲಿ ದೊಡ್ಡದಾಗಿದೆ, ಅದನ್ನು ವಿವರಿಸುವುದ್ರೆ ಹೇಗೆ ಹೇಳಕ್ಕಾಗತ್ತೆ? ಹಾಗಾಗಿ ವೇದಾದಿ ಜಗತ್ ಪ್ರಸೂಹು ಆಕಾಶದಿಂದ ಹಿಡಿದು ಅತ್ಯಂತ ಎಲ್ಲವನ್ನೂ ಕೂಡ ಜಗನ್ಮಾತೆ ಹೆತ್ತಿದ್ದಾಳೆ, ಅವಳು ಸೃಷ್ಟಿ ಮಾಡಿದಾಳೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಅಲ್ಲಿ ಎಷ್ಟು ಸಂಖ್ಯೆ ಇದೆ ಅಂತ ನಾವು ಒಂದು ಕ್ಯಾಲ್ಕುಲೇಷನ್ ಕೂಡ ಮಾಡ್ಕೋಬಹುದು. ಆದ್ರೆ ಈ ಆಕಾಶದಲ್ಲಿರ್ತಕ್ಕಂಥದ್ದನ್ನ ಅಂದ್ರೆ ಎಷ್ಟಿದೆಯೋ ಏನೋ ಗೊತ್ತಿಲ್ಲ, ಒಂದು ನಂಬರ್ ಅಂತ ಇರ್ಬೋದು. ಆದ್ರೆ ಈ ಒಂದು ಎಲ್ಲವನ್ನು ಆಕಾಶದಿಂದ ಹಿಡಿದ ಪ್ರತಿಯೊಂದನ್ನು ಕೂಡ ಯಾರು ಸೃಷ್ಟಿ ಮಾಡಿದ್ದಾರೆ ಅವುಗಳಿಗೆ ಯಾವ ಸಂಖ್ಯೆ ಅಂದ್ರೆ ಅವಳೇ ನಂಬರ್ 1. ಹಾಗಾಗಿ ಯಾವುದು ಲೆಕ್ಕಕ್ಕೆ ಸಿಕ್ಕೋದಿಲ್ವೋ ಅಂದ್ರೆ ಯಾವುದು ಇವೆಲ್ಲ ಉಪಾಧಿಗಳೆಲ್ಲ ನಾವು ಲೆಕ್ಕ ಹಾಕಿದ್ರೆ ಸಿಗ್ಬೋದೋ ಏನೋ, ಆದ್ರೆ ಈ ಯಾವುದರಿಂದ ಲೆಕ್ಕ ಸಿಕ್ಕೋದಿಲ್ವೋ ಅವಳು ಅಗ್ರಗಣ್ಯ ಅಂತ ಹೇಳಿ. ಆಮೇಲೆ ಸರ್ವಸ್ಯ ಜಗತ ಮೂಲ ಕಾರಣ ತತ್ವಾತ್ ಅಂತ ಅಂತಾನಂತೆ. ಸರ್ವ ಜಗತ್ತಿಗೂ ಕೂಡ ಮೂಲ ಕಾರಣ ಶಕ್ತಿ ಯಾರು ಅಂತಂದ್ರೆ ಈ ಜಗನ್ಮಾತೆ. ಹಾಗಾಗಿ ಅಹಮಸ್ಯ ಪ್ರಥಮ ಜಾರುತಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಿಹಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಈ ತಾಯಿಯ ಬಗ್ಗೆ ಈ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ನಾನು ಜಗತ್ತಿಗೆ ಪ್ರಥಮಜ, ಅಹಮಸ್ಯ ಪ್ರಥಮಜ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಜಗತ್ತಿಗೇನೆ ನಾನು ಪ್ರಥಮವಾಗಿದ್ದೇನೆ. ಋತಸ್ಯ ಋತುಗಳಿಗಾಗ್ಲಿ, ಆಮೇಲೆ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಿಹಿ ಅಂತ ಅಂದ್ರೆ ದೇವತೆಗಳಿಗೂ ಕೂಡ ಅಮೃತವಾಗಿದ್ದೀನಿ ಅಂತ ಅವಳು ಹೇಳ್ತಾಳೆ. ಅಂದ್ರೆ ದೇವತೆಗಳಿಗೂ ಕೂಡ ಮೂಲಳಾಗಿರ್ತಕ್ಕಂತಹ ಆ ತಾಯಿ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಅಮೃತ ಅಂತಂದ್ರೇನು? ಮೋಕ್ಷ ಅಂತ ಹೇಳಿ. ಹಾಗಾಗಿ ಮೋಕ್ಷಕ್ಕೆ ಮೂಲವಾಗಿರ್ತಕ್ಕಂಥ ಅವಳು ಯಾರು? ಈ ಜಗನ್ಮಾತೆ. ಹಾಗಾಗಿ ಅವಳು ಮೊದಲನೇ ಅವಳು ಅಂತ ಹೇಳಿ ಅಗ್ರಗಣ್ಯ. ಮುಂದಿನ ನಾಮ
ಅಚಿಂತ್ಯ ರೂಪ ಅಂತ. ನಾವ್ ಈಗಾಗಲೇ ಹೇಳಿದ್ವಿ, ಆಕಾಶವನ್ನ ನಾವು ಯೋಚನೆ ಮಾಡಿದಾಗ ಅದು ನಮ್ಮ ಆಲೋಚನೆಗೆ ಸಿಕ್ಕೋದಿಲ್ಲ. ಏನಿದೆ ಆಕಾಶದಲ್ಲಿ ಅಂತಂದ್ರೆ ನಾವು ಒಂದಷ್ಟು ಹೆಸರುಗಳು ಹೇಳ್ಬೋದು, ಒಂದಷ್ಟು ನಕ್ಷತ್ರಗಳ ಹೆಸರು ಹೇಳ್ಬೋದು, ಒಂದಷ್ಟು ಗ್ರಹಗಳು ಹೇಳ್ಬೋದು, ಆದ್ರೆ ಇದು ಇಷ್ಟಿದೆ ಇದಿಷ್ಟಿದೆ ಈ ತರ ಶೇಪಲ್ಲಿ ಇದೆ ಅಂತೆಲ್ಲ ಹೇಳ್ಬೋದು. ಆದ್ರೆ ಇಷ್ಟೇ ಇದೆ ಅಂತ ನಮ್ಗೆ ಇನ್ನು ಅದರಿಂದ ದೊಡ್ಡದಾಗಿರ್ತಕ್ಕಂಥದ್ದು ಇನ್ನೇನಿದೆ ನಮ್ಗಿನ್ನೂ ಗೊತ್ತಿಲ್ಲ. ಹಾಗಾಗಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂತಹ ಸರ್ವ ವ್ಯಾಪಕವಾಗಿರ್ತಕ್ಕಂತಹ ಆ ಒಂದು ಆಕಾಶವನ್ನ ವರ್ಣಿಸೋದೇ ನಮಗೆ ಕಷ್ಟವಾದಾಗ, ಆ ಆಕಾಶದಿಂದ ಹಿಡಿದು ಎಲ್ಲವನ್ನೂ ಸೃಷ್ಟಿ ಮಾಡಿರ್ತಕ್ಕಂತಹ ಆ ಜಗನ್ಮಾತೆ ಅವಳ ರೂಪವನ್ನ ಚಿಂತಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಚಿಂತೆಗೂ ಕೂಡ ನಿಲುಕದೇ ಇರತಕ್ಕಂತಹ ತಾಯಿ ಯಾರು ಅಂದ್ರೆ ಅಚಿಂತ್ಯ ರೂಪ. ಆ ರೂಪ ಯಾರ್ದು? ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿಯ ರೂಪ ನಮ್ಮ ಚಿಂತೆಗೂ ಊಹೆಗೂ ಕೂಡ ನಿಲುಕದೇ ಇರತಕ್ಕಂತಹ ರೂಪ ಆಗಿರೋದ್ರಿಂದ ಅದು ಅಚಿಂತ್ಯ ರೂಪ. ಮುಂದಿನ ನಾಮ ಕಲಿ ಕಲ್ಮಶ ನಾಶಿನಿ. ಕಲಿ ಅಂತಂದ್ರೆ ಆ ಒಂದು ಯುಗ, ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ. ಹಾಗೆ ಕಲಿ ಕಲ್ಮಶ ನಾಶಿನಿ ಅಂದ್ರ ಕಲಿ ಪ್ರಭಾವದಿಂದ ನಮಗೆ ಹುಟ್ಟತಕ್ಕಂತಹ, ನಮ್ಮಲ್ಲಿ ಇರ್ತಕ್ಕಂತಹ ದುರ್ಬುದ್ಧಿ, ದುರಾಲೋಚನೆಗಳು, ಹೀಗೆ ಎಲ್ಲವೂ ಕೂಡ ನಾವು ನಡೆಯತಕ್ಕಂತಹ ವಿಚಾರಗಳು, ಅಥವಾ ನಾವು ಮಾತಾಡ್ತಕ್ಕಂಥದ್ದು, ನಾವು ನಡ್ಕೊಳ್ತಕ್ಕಂತಹ ನಮ್ಮ ಜೀವನ ಶೈಲಿ, ನಮ್ಮ ಒಂದು ಪರಿಸರ ಇತ್ಯಾದಿ 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 ಎಲ್ಲವೂ ಕೂಡ ಆ ಒಂದು ಕಲಿಯ ಪ್ರಭಾವಕ್ಕೆ ಒಳಪಟ್ಟು ನಾವು ಅದರಿಂದ ಅನೇಕ ರೀತಿಯಾಗಿರ್ತಕ್ಕಂಥ ಸಂಕಷ್ಟಗಳಿಗೆ ಗುರಿಯಾಗ್ಬಿಡ್ತೀವಿ. ಹಾಗಾಗಿ ಕಲಿಯಿಂದ ನನಗೆ ದುರ್ಬುದ್ಧಿ ಬಂದಿದೆ, ಕಲಿ ಕಾಲ ಇದು ನನಗೆ, ಹಾಗಾಗಿ ನಾನು ಕೆಟ್ಟದಾಗ ನಡ್ಕೋತಾ ಇದ್ದೀನಿ, ಈ ಕಲಿ ಪ್ರಭಾವದಿಂದ ನಾನು ಹೀಗೆ ನಡ್ಕೋತಾ ಇದ್ದೀನಿ ಅಂತ ನಮ್ಮನ್ನ ನಾವು ಬೈಕೊಳ್ಳೋದಕ್ಕಿಂತಲೇ ಈ ತೊಂದರೆಗಳಿಂದ, ಕಲಿ ಪ್ರಭಾವದಿಂದ ನಾವು ಯಾವ ರೀತಿಯಾಗಿ ಹೊರಬರಬಹುದು, ಯಾವ ರೀತಿಯಾಗಿ ನಾವು ತಪ್ಪಿಸ್ಕೋಬಹುದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ನೋಡಿ, ಕಲಿಯ ಲಕ್ಷಣಗಳ ಪ್ರಕಾರ ಏನು ಹೇಳ್ತಾರೆ ಅಂತಂದ್ರೆ, ಕಲಿ ಕಾಲದಲ್ಲಿ ಕಾಲಗಳು ಎಷ್ಟು ಅಂತಂದ್ರೆ ಒಂಟಿ ಕಾಲ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಒಂಟಿ ಕಾಲದಲ್ಲಿ ನಿಂತ್ಕೋಬೇಡ ಗಣಯ ಅಂತ. ಏನದು ಅಂತಂದ್ರೆ ನೋಡಿ, ಧರ್ಮಕ್ಕೆ ಎಷ್ಟು 4 ಪಾದಗಳು. ಅವುಗಳು ಸತ್ಯ, ಅಹಿಂಸೆ, ಶೌಚ, ಅಸ್ತೇಯ ಅಂತ ಹೇಳಿ 4 ಪಾದಗಳು. ಯಾವುದಕ್ಕೆ? ಧರ್ಮಕ್ಕೆ. ಕಲಿಕಾಲದಲ್ಲಿ ಒಂದೇ ಕಾಲು ಅಂತಂದಾಗ ನಾವು ಯೋಚನೆ ಮಾಡ್ತೀವಿ, ಏನಪ್ಪ ಈ 4 ಕಾಲಗಳಲ್ಲಿ ಯಾವುದೋ ಒಂದಿದೆ ಅಂತ. ಅದು ಹಾಗಲ್ಲ. ಯಾಕೆಂದ್ರೆ ಧರ್ಮ ಅಂತಂದಾಗ ನಾವು ಬಹಳ ಎಚ್ಚರಿಕೆಯಿಂದ ಇರ್ತೀವಿ. ಧರ್ಮ ಅಂದ್ರೆ ಏನ್ ಹೇಳಿದ್ವಿ? ಶ್ರುತಿ ಅಥವಾ ವೇದಗಳಿಂದ ವಿಧಿಸಲ್ಪಟ್ಟಂತಹ ನಿಯಮಗಳಿಗೆ ಒಳಪಟ್ಟಿದ್ರೆ ಮಾತ್ರ ಧರ್ಮ. ಹಾಗಾಗಿ ಯಾವುದು ಸಮ್ಮತವೋ, ಶಾಸ್ತ್ರ ಸಮ್ಮತವೋ ಅದು ಧರ್ಮ ಅಂತ ಹೇಳ್ತೀವಿ. ಹಾಗಾದ್ರೆ ಶಾಸ್ತ್ರ ಸಮ್ಮತವಾಗಿರ್ತಕ್ಕಂತಹ ಆ ಧರ್ಮ ಏನಿದೆ ಅದು 4. ಒಂದು ಸತ್ಯ, ಅಹಿಂಸೆ, ಶೌಚ ಮತ್ತೆ ಆಸ್ತೇಯ. ಇವುಗಳ 4ರಲ್ಲಿ ಒಂದಿದೆ ಅನ್ನೋದಾದ್ರೆ ಅದು ಕಲಿಯ ಒಂದು ಧರ್ಮ ಅಂತ ಆಯ್ತು. ಅದು ಅಲ್ಲ ಅದು. ಹಾಗಾಗಿ ಕಲಿ ಒಂದೇ ಕಾಲು ಅಂದಾಗ ಈ 4ರಲ್ಲಿ ಒಂದು ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಈ 4ರಲ್ಲಿ ಒಂದು ಕೂಡ ಆ ಒಂದು ಕಾಲು ಅಲ್ಲ. ಅಂದ್ರೆ ಈ ಒಂದೇ ಒಂದು ಪಾದವನ್ನ, ಅಂದ್ರೆ ಪಾದಗಳನ್ನ ವಿಭಾಗಿಸಿದಾಗ ನಾವೊಂದು ಯಾವುದಕ್ಕೆ ಯುಗಗಳಿಗೆ 4 ವಿಚಾರವನ್ನ ತಗೊಂಡಾಗ ಪಾದಗಳನ್ನು ವಿಭಜಿಸಿದಾಗ ಪ್ರತಿ ಯುಗಕ್ಕೂ ಕೂಡ 4 ಪಾದಗಳಿರುತ್ತೆ. ಹೇಗೆ ಧರ್ಮಕ್ಕೆ ನಾವು 4 ಪಾದ ಅಂದ್ವೋ, ಯುಗಗಳಿಗೂ ಕೂಡ 4 ಪಾದಗಳು. ಅಂದ್ರೆ ಆ 4 ಪಾದಗಳು ಬೇರೆ, ಈ 4 ಪಾದಗಳು ಬೇರೆ. ಹಾಗಾಗಿ ಇಲ್ಲಿ 4 ಯುಗಗಳಿಗೆ 4 ಪಾದಗಳು. ಈಗ ಯಾವ ಯುಗದಲ್ಲಿದ್ದೀವಿ? ಕಲಿಯುಗ. ಯಾವ ಪಾದ? ಮೊದಲನೇ ಪಾದ. ಕಲಿಯುಗೆ ಪ್ರಥಮ ಪಾದೆ ಅಂತ ಹೇಳ್ತೀವಿ. ಇನ್ನು 3 ಪಾದಗಳು. ಈ ಪಾದಗಳಲ್ಲಿ ಇದರಲ್ಲಿ ಧರ್ಮ ಎಷ್ಟಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಕೇವಲ ಕಾಲು ಭಾಗ ಮಾತ್ರ. ಕಲಿಯುಗದಲ್ಲಿ ಕಾಲು ಭಾಗ ಮಾತ್ರ ಧರ್ಮ, ಮುಕ್ಕಾಲು ಭಾಗ ಸಂಪೂರ್ಣವಾಗಿ ಅಧರ್ಮ. ಹಾಗಾದ್ರೆ ನಾವೇನ್ ಅರ್ಥ ಮಾಡ್ಕೋತೀವಿ? ಕಲಿಯುಗದಲ್ಲಿ ಮೊದಲು 3 ಪಾದಗಳು ಬಹಳ ಧರ್ಮ, ಕಡೆ ಪಾದಗಳಲ್ಲಿ ಅದು ಅಧರ್ಮ ಇರುತ್ತೆ ಅಂತ. ಅದು ಹಾಗಲ್ಲ. ಅದು ಈ ಕಾಲು ಭಾಗ ಏನಿದೆ, ಈ ಕಾಲು ಭಾಗ ಈ 3 ಪಾದಗಳಲ್ಲಿ ಅದು
ಮಿಕ್ಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಅವಾಗ ಅದ್ರದ್ದು ಅಧರ್ಮವನ್ನ ಮಾಡೋದೇ ಅದ್ರ ಕೆಲಸ. ಹಾಗಾಗಿ ಈ ಒಂದು ಅಧರ್ಮನೇ ಅದ್ರ ಡಾಮಿನೇಷನ್ ಆಗಿರುವಾಗ ಕಾಲು ಭಾಗದಲ್ಲಿ ಏನ್ ಸಿಗುತ್ತೆ. ಹಾಗಾಗಿ ಮುಕ್ಕಾಲು ಭಾಗದ ಅಧರ್ಮ ಮತ್ತೆ ಕಾಲು ಭಾಗ ಮಾತ್ರ ಇದು ಅಂತಂದಾಗ ನಿಮ್ಗದು ಲೆಕ್ಕನೇ ಸಿಗೋದಿಲ್ಲ. ಹಾಗಾಗಿ ಪ್ರಥಮ ಪಾದದಲ್ಲೇ ಈ ಧರ್ಮದ ಪರಿಸ್ಥಿತಿನ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಯಾವಾಗ ಈಗ ನಾವು ನೋಡ್ತಿರ್ತಕ್ಕಂತಹ ಒಂದು ಪರಿಸ್ಥಿತಿ, ಈಗ ಕಾಲಾನುಕಾಲಕ್ಕೆ ನಡ್ಕೊಂಡು ಹೋಗ್ತಿರ್ತಕ್ಕಂತಹ ಧರ್ಮ ಹೇಗಿದೆ ಅನ್ನೋದು ನಮ್ಗೆ ಈಗಾಗಲೇ ವೇದ್ಯವಾಗಿದೆ. ಹಾಗಾಗಿ ಅಧರ್ಮದ ಕೈ ಬಹಳ ಯಾವಾಗ್ಲೂ ಅದು ಮೇಲ್ಗೈ ಆಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಲಿಕಾಲದಲ್ಲಿ ಈ ದೋಷ ಪರಿಹಾರ ಆಗಬೇಕು, ನಮಗೆ ಈ ಕಲಿಕಾಲದಲ್ಲಿ ಇರ್ತಕ್ಕಂತಹ ಸಂಕಷ್ಟಗಳು ದೂರ ಆಗಬೇಕು ಅನ್ನೋದಾದ್ರೆ ದೇವಿಯನ್ನು ನೆನೆಸಬೇಕು, ಅವಳನ್ನು ಕಾಲಿಡಬೇಕು, ಅವಳ ಸೇವೆಯನ್ನ ಮಾಡಿದ್ರೆ ಮಾತ್ರ ಕಲಿಯಿಂದ ನಮಗೆ ಉಂಟಾಗ್ತಕ್ಕಂತಹ ಎಲ್ಲ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿ ನೋಡಿ. ಇಲ್ಲೊಂದು ಶ್ಲೋಕ ಏನ್ ಹೇಳ್ತಾರೆ ಅಂತಂದ್ರೆ, ಕಲ್ಯಂತೆ ಕಲಹಂ ಕುರ್ವಂತ್ಯಸ್ಮಿನ್ ಇತಿ ಕಲಿಹಿ ಅಂತ. ಕಲಿಯುಗದಲ್ಲಿ ಬರೀ ಹೊಡೆದಾಡ್ಕೊಡೋದು, ಇನ್ನೊಬ್ಬರನ್ನ ತೊಂದರೆ ಕೊಡೋದು, ಇನ್ನೊಬ್ಬರಿಗೋಸ್ಕರ ಯಾವ್ದಾರು ಸತ್ಯ ಧರ್ಮ ಅಂತಂದ್ರೆ ಅದನ್ನ ನಾಶನ ಮಾಡಕ್ ಹೋಗೋದು, ಇದು ಅದ್ರ ಕರ್ಮ, ಅದ ನಡೆಯತಕ್ಕಂಥದ್ದು ಇದೇನೆ ಅಂತ ಹೇಳ್ತಾರೆ. ಕಲ್ಯಂತೆ ಕಲಹಂ ಕುರ್ವಂತ್ಯಸ್ಮಿನ್ ಇತಿ ಕಲಿಹಿ ಅಂತ ಹೇಳಿ. ಹಾಗಾಗಿ ಈ ಕಲಿಯುಗದಲ್ಲಿ ಏನ್ ಮಾಡ್ತಾನೆ ಕಲಿ ಅಂತಂದ್ರೆ, ಯಾರನ್ನೂ ಕೂಡ ಒಟ್ಟಿಗೆ ಇರೋದಕ್ಕೆ ಕೊಡೋದೇ ಇಲ್ಲ. ಈಗಾಗಲೇ ನಾವು ನೋಡ್ತಾ ಇದ್ವಿ, ಎಲ್ಲಿ ಜ್ಯೋತಿ ಆಗಿದ್ರು ಅವರೆಲ್ಲ ಈಗ ಬೇರೆ ಬೇರೆ, ಯಾವುದೋ ಒಂದು ಸಣ್ಣ ಕಾರಣ ಇರ್ಬೋದು, ದೊಡ್ಡ ಕಾರಣ ಇರ್ಬೋದು, ಒಟ್ಟಿಗೆ ಇರೋದಕ್ಕೆ ಅವನು ಬಿಡೋದಿಲ್ಲ. ಎಲ್ಲ ಸಪ್ರೇಟ್ ಆಗಿ 120 ಆಗೇ ಇರಬೇಕು. ಅವಾಗ ಇವನ ಆಟ ಇವನಿಗೆ. ಹಾಗಾಗಿ ಇಂತಹ ಪಾಪಗಳಲ್ಲಿ ಈ ಒಂದು ಪಾಪಗಳಿಂದ ಈ ಕಲಿಯ ಒಂದು ಪ್ರಭಾವದಿಂದ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಬ್ರಹ್ಮಪುರಾಣ ಏನ್ ಹೇಳತ್ತೆ ಅಂದ್ರೆ, ಕೃತಸ್ಯಾಖಿಲ ಪಾಪಸ್ಯ ಜ್ಞಾನತೋಪಿವ ಪ್ರಾಯಶ್ಚಿತ್ತಂ ಪರಂಪ್ರೋಕ್ತಂ ಪರಾಶಕ್ತಿ ಪದಸ್ಮೃತಿ ಅಂತ. ಯಾರು ದೇವಿಯನ್ನ ಗೊತ್ತಿಲ್ದೇನೋ ಮಾಡ್ತಕ್ಕಂತಹ ಎಲ್ಲ ಪಾಪಗಳಿಗೂ ಕೂಡ ಪರಿಹಾರ ಆಗ್ಬೇಕು ಅಂತಂದ್ರೆ, ಪರಾಶಕ್ತಿ ಆಗಿರ್ತಕ್ಕಂತಹ ಆ ದೇವಿಯನ್ನ ಆರಾಧನೆ ಮಾಡಿದ್ರೆ ಈ ಕಲಿಯ ದೋಷಗಳಿಂದ ಮುಕ್ತಿಯನ್ನು ಹೊಂದಿ ಅವರು ಸುಖವಾಗಿರ್ತಾರೆ, ಮುಕ್ತಿಯನ್ನು ಹೊಂದೋದಕ್ಕೆ ಮಾರ್ಗ ಸಿಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ನಾನು ಇವತ್ತಿನ ಈ ಭಾಗವನ್ನು ನಾನು ಮುಗಿಸ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಆ ದೇವಿಯ ಅನುಗ್ರಹದಿಂದ ಈ ಕಲಿ ಪ್ರಭಾವದಿಂದ ಅವರಿಗೆಲ್ಲ ಉಂಟಾಗಿರ್ತಕ್ಕಂಥ ಸಂಕಷ್ಟಗಳು ದೂರವಾಗಿ ಆ ದೇವಿಯ ಅನುಗ್ರಹ ಆಗಿ ಎಲ್ಲರೂ ಕೂಡ ಸಂತೋಷ ಸುಖ ಶಾಂತಿಯಿಂದ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾ ಈ ಭಾಗವನ್ನು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.